ಗೊತ್ತಿಲ್ಲ ಸರ್, ಚೆಕ್ ಮಾಡ್ತಿದ್ದೀನಿ. ಯಾರು ನೀವು? ಪರ್ಮಿಷನ್ ಇಲ್ಲದೆ ನಿಮ್ಮನ್ನ ಯಾರು ಒಳಗಡೆ ಬಿಟ್ಟಿದ್ದು? ಭಯ ಪಡ್ಬೇಡಿ. ಈಸ್ ನನ್ ಅದರ್ ದನ್ ಮಿಸ್ಟರ್ ರಚಿತ್ ರಾಮ್, ದ ನೆಕ್ಸ್ಟ್ CEO ಆಫ್ PR ಗ್ರೂಪ್ ಆಫ್ ಕಂಪನೀಸ್. ಅಯ್ಯೋ ಸರ್, ನೀವೇನಿಲ್ಲಿ? ಲಂಡನ್ ಇಂದ ಯಾವಾಗ ಬಂದ್ರಿ? ಸಾರಿ, ನನಗೆ ಗೊತ್ತಾಗ್ಲಿಲ್ಲ. ಯಾವಾಗ್ಲೂ ಚಿಕ್ಕವರಿದ್ದಾಗ ನೋಡಿದ್ದೆ. ಅಲ್ಲ, ಕರೆದಿದ್ರೆ ನಾನೇ ಬರ್ತಾ ಇದ್ದಲ್ಲ. ಬಟ್ ಐ ಆಮ್ ಸರ್ಪ್ರೈಸ್ಡ್. You will be shocked by end of this conversation. Anuradha, can you give us the minute? ನನ್ನ ಹೆಸರು ಹೆಂಗ್ ಗೊತ್ತು? I'll come straight to the point, Mr. Agnihotri. 7 years ಇಂದ ನಾವು ಮಾಡ್ತಿರೋ VNR ಪವರ್ ಪ್ರಾಜೆಕ್ಟ್, ಅದ್ರ ಟೆಂಡರ್ ಈ ಸಲ ನಮಗೆ ಬರ್ದೆ ನಮ್ಮ ಕಾಂಪಿಟೇಟರ್ ಕಂಪನಿಗೆ ಹೋಗಿದೆ. ನಮ್ಮ ಅಪ್ಪ ಪ್ರೆಸ್ಟೀಜಿಗೋಸ್ಕರ ತಗೊಂಡಿರೋ ಏರ್ವೇ ಪ್ರಾಜೆಕ್ಟ್ ತುಂಬಾನೇ ಮ್ಯಾಜಿಕ್ ಆಗಿ ನಮ್ಮ ಕೈಯಿಂದ ತಪ್ಪು ಹೋಗಿದೆ. ಸೋ ವಾಟ್? ಲಾಸ್ಟ್ 20 years ಇಂದ ನಮ್ಮ ಕಂಪನಿಗೆ ಆಡಿಟರ್ ಆಗಿದ್ದೀರಾ. ಯಾರು ಮಾತು ಕೇಳಿದ್ರು ಏನು ಕಾಸೆ ಬಿದ್ರೂ ಗೊತ್ತಿಲ್ಲ. ಈ ಕಂಪ್ನಿಯಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರೂ ನಮ್ಮ ಅಪ್ಪ ಒಂದು ಫ್ಯಾಮಿಲಿ ಥರ ನೋಡ್ತಾರೆ. ನಿನ್ನ ಬಗ್ಗೆ ಅವ್ರಿಗೆ ಗೊತ್ತಾದರೆ ತುಂಬ ನೋವಾಗುತ್ತೆ. ನೀನು ನಮ್ಮ ಕಂಪ್ನಿ ಆಡಿಟರ್ ಇಂದ ರಿಸೈನ್ ಮಾಡ್ತಾ ಇದೆಯಾ? ಇನ್ 1 hour ಅಲ್ಲಿ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಆಗಬೇಕು. ಬರ್ತೀನಿ. ಏನು ಹೆದರಿಸ್ತಿದ್ದೀರಾ? ಈಗ ನನ್ನನ್ನು ಟಚ್ ಮಾಡಿದ್ರೆ ನನಗಿಂತ ಹೆಚ್ಚು ನಿಮಗೆ ನಷ್ಟ. ಆದರೂ ನಿಮಗಿಷ್ಟ ಇಲ್ಲ ಅಂದರೆ ಕಿತ್ತು ಹಾಕೋದಕ್ಕೆ, ಮೂಡ್ ಬಂದರೆ ಜೊತೆಲಿ ಇಟ್ಕೊಳ್ಳೋದಕ್ಕೆ ನಾನೇನು ನಿಮ್ಮ ಕಾರ್ ಡ್ರೈವರ್ ಅಲ್ಲ. ನೀನೇ ಹೇಳಿದಲ್ಲ 27 ಅಂತ. ನಿನ್ನ ಕಂಪನಿಗೆ ಸಂಬಂಧಪಟ್ಟ ಪ್ರತಿ ಡೀಟೇಲ್ಸ್ ನನ್ನ ಹತ್ರ ಇದೆ. ನಿನ್ನನ್ನೇನು ಮಾಡೋಕ್ಕಾಗಲ್ಲ. ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ 2000 Unauthorized access, use and disclosure of confidential information. The Indian Contract Act 1982, Indian Penal Code 1860, the Company Act 2013, the New Trade Center Act 2016. ನಿನ್ನ ಕಂಪ್ನಿಯಿಂದ ಹೊರಗೆ ಹಾಕಿ ಜೈಲಿಗೆ ಕಳಿಸೋದಕ್ಕೆ ಇಷ್ಟು ಸಾಕ? ಇನ್ನು ಬೇಕಾ? ಅಹಿಂಸಾ ಪರಮೋ ಧರ್ಮ, ಧರ್ಮ ಹಿಂಸಾ ತದೈವ ಚಃ. ನಾನು ನನ್ನ ಅಪ್ಪನಷ್ಟು ಸಾಫ್ಟ್ ಅಲ್ಲ. ಕತೆ ಮುಗೀತು. ನಮಸ್ತೆ ಸರ್. My boy. ಅರ್ಜೆಂಟಾಗೊಂದು ಮಧುರ ಗೀತೆ ಕೇಳೋಣ. ಏನಿದು ವಿಚಿತ್ರವಾಗಿ ನೋಡ್ತಿದ್ದಾನಲ್ಲ? ಇವನ್ಗೇನ್ ಕೇಡ್ಗಾಲ ಬಂತ ಇವನ್ಗೆ? ಬೆಳಿಗ್ಗೆ ಏನೇ ರೀಲ್ಸ್ ಮಾಡ್ಕೊಂಡ್ ಕೂತಿದ್ಯಾ? ಸ್ವಲ್ಪ ಆ ಇನ್ಸ್ಟಾಗ್ರಾಮ್ಗೂ ಬ್ರೇಕ್ ಕೊಡ್ರೆ. ಸರಿ ಬಿಡು. ಏಯ್, ಏನ್ ಹಂಗ್ ನೋಡ್ತಿದ್ಯಾ? ಅಂದ್ರೆ ತುಂಬಾ ದಿನ ಆಗೋಯ್ತು. ಅದಕ್ಕೆ ನನಗೆ ದಿನಕ್ಕೆ ಒಂದ್ಸಲ ಆದ್ರೂ ಬೇಕೇ ಬೇಕು. ಅಯ್ಯೋ ನಿನ್ನ. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ? ಅನ್ಕೊಳ್ಳಲ್ಲ ಅಂದ್ರೆ ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ನನಗೆ ಕೊಡ್ತೀರಾ? ಏಯ್ ನಿಲ್ಸು, ತಲೆಗೆಲ್ಲ ಕೆಟ್ಟಿದ್ಯಾ? ಏನ್ ಮಾತಾಡ್ತಿದ್ಯಾ? ನನ್ ಬಗ್ಗೆ ನಿನಗ್ ಗೊತ್ತಿಲ್ಲ. ಕರಾಟೆ ಅಲ್ಲೊಂದು ರೈನ್ಬೋ ಬೆಲ್ಟ್ ತೆಗೆದು ಬಿಟ್ಟು ಅಂದ್ರೆ ಬೊಂಬೈಲಿ ಹೋಗಿ ಬೀಳ್ತೀಯ. ಅಲ್ಲ, ಕಾಫಿ ಕೇಳಿದ್ರೆ ಆಸ್ತಿ ಕೇಳಿರೋ ಹತ್ರ ಕೋಪ ಮಾಡ್ಕೋತೀರಲ್ಲ. ಅಂದ್ರೆ ಇಷ್ಟೋ ತನಕ ನೀನ್ ನನಗೆ ಕೇಳಿದ್ದು ಕಾಫಿನಾ? ನೀವೇನ್ ಅನ್ಕೊಂಡ್ರಿ?
ಆ, ಹೌದು, ನೀನೇನು ಮನೆಯಳ್ಳಿ ತರ ಟೀ ಕಾಫಿ ಕೇಳ್ತಿದ್ಯಾ? ಕೆಲ್ಸದವನ್ ತರ ಇರು. ಬೇಡ ಬಿಡಿ, ಆ ಪೋಸ್ಟ್ಗಿಂತ ಈ ಪೋಸ್ಟೇ ಬೆಟರ್. ಏನ್ ಕಾಫಿ ನೀವೇ ಕೊಡ್ಬೇಕಾ? ನಂಗೇನ್ ಮಂಗ ಕೊಡಲ್ವಾ? ಏನ್ ಮಂಗ? ಹ್ಮ್ ಬರೀ ಕಾಫಿ ಯಾಕೆ, ಟಿಫಿನ್ ಕೂಡ ರೆಡಿ ಇದೆ. ಅವಳ ನಂತರ ಕಾಫಿ ಮಾಡಕ್ ಕಾಫಿ ಡೈಲಿ ಅವಳು 15-16 ವರ್ಷ ಕೆಲಸ ಮಾಡಿರ್ಬೇಕು. ಅವಳಿಗಷ್ಟು ಸೀನ್ ಇಲ್ಲ. ನಿಮ್ ತರ ಕಾಫಿ ಮಾಡ್ಬೇಕಂದ್ರೆ 15 ದಿನ ಕಾಫಿ ಡೇಲಿ ಕೆಲಸ ಮಾಡಿರ್ಬೇಕು. ದೊಡ್ಡ ಆಫೀಸರ್ ತರ ಮಲ್ಗಿದಾನೆ. ಅಯ್ಯೋ, ಸರಿ, ಆ ಕೊಟ್ಟಿಗೆ ರೆಡಿ ಆಗೋ ತನಕ ಸ್ವಲ್ಪ ದಿನ ಒಳಗ್ ಮಲ್ಕೋಬಹುದು. ಆದ್ರೆ ಒಂದ್ ಕಂಡೀಷನ್. ಇದು ಲಕ್ಷ್ಮಣ ರೇಖೆ ಅಲ್ಲ, ರಕ್ಷಣೆ ರೇಖೆ. ನಿನಗೆ ಏನಾದ್ರೂ ಮಿಸ್ ಆಗಿ ನೀನಲ್ಲ ನಿನ್ ಬೆರಳಿ ಕಡೆ ಬಂದ್ರೂ ನಿನಗೆ ನೆಕ್ಸ್ಟ್ ಬರ್ತ್ಡೇ ಇರಲ್ಲ. ಏಯ್ ಮುದ್ಕ, ಮತ್ತೆ ಒಳಗಡೆ ಕಾಲಿಟ್ಟಿದ್ಯಾ ಅಂದ್ರೆ ನಿನ್ನೆರಡು ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ಬಿಡ್ತೀನಿ. ಈಗ ಹೋಗಿ ಯಾವನ್ಗೆ ಹೇಳ್ಕೊಂತೀಯ ಹೇಳ್ಕೊ, ಅವನ್ಗೂ ನಿನ್ಗೂ ಇಬ್ಬರಿಗೂ ಬೀಳ್ತವೆ. ಹೋಗೋ. ಇಲ್ಲಿ ಏನ್ ನಡೀತು ತಾತ? ಯಾರವನು? ನಮ್ ಹೂದೋಟಕ್ಕೂ ಹುಳ ಬಿದ್ದಿರೋ ಹಾಗೆ ಈ ಊರಿಗೂ ಹುಳ ಬಿದ್ದಿದೆ. ಅದು ಒಳಗೆ ಇದೆ. ಅವನ ಹೆಸರೇ ಬಾಲರಾಜು. ಅವರಪ್ಪ ಈ ಊರಿಗೆ ಎಮ್ಮೆಲ್ಯೆ. ಈ ಹುಳಕ್ಕೆ ಯಾವ ಔಷಧಿ ಹೊಡಿಬೇಕೋ, ಯಾವ ವಿಷ ಹಾಕಿದ್ರೆ ಹೋಗುತ್ತೋ ಆ ದೇವ್ರಿಗೆ ಗೊತ್ತು. ಬರ್ತೀನಪ್ಪ, ಬರ್ತೀನಿ. ಎಷ್ಟ್ ಸರಿ ಹೇಳ್ಬೇಕು? ನಿಮ್ಮ ಎಲ್ರಿಗೂ ಕೂಡ ಇದೆ ಕೊನೆ. ರೇ 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 ಆ ಇಷ್ಟವಾದ್ರೆ ಮಾರ್ಬೋದಿಲ್ಲ, ತಗೊಂಡ್ ಹೋಗ್ತಾ ಇರೇ. ನೀವ್ ಹಂಗಂದ್ರೆ ಹೆಂಗಣ್ಣ? ನಿಮ್ಮನ್ನೇ ನಂಬ್ಕೊಂಡ್ ಬೆಳೆ ಬೆಳಿತಿದೀವಿ, ಪಕ್ಕದವ್ರಿಗೂ ಒಳ್ಳೆ ರೇಟ್ ಸಿಕ್ಕಿದೆಯಂತೆ. ಆದ್ರೆ ನಮ್ಗೆ 2 ಹೊತ್ತಿನ ಊಟಕ್ಕೂ ಸಾಲ್ತಾ ಇಲ್ಲ ಅಣ್ಣ. ನಾವ್ ಇನ್ಮೇಲೆ ವ್ಯವಸಾಯ ಮಾಡಲ್ಲ, ಕೂಲಿನಾಲಿ ಆದ್ರೂ ಮಾಡ್ಕೊಂಡು ಬದುಕ್ತೀವಪ್ಪ. ಅಲೆಲೆಲೆಲೆಲೆ, ನಿನ್ ಮೊಮ್ಮಗಳು ದೊಡ್ಡವಳಾದ್ಲಂತಲ್ಲ, ಮತ್ತವಳ ಫಂಕ್ಷನ್ಗೆ ಹೂ ಬೇಕಲ್ವಾ? ಹಾಗೇನ್ ಮಾಡ್ತೀಯಾ? ನಿನ್ ಹೆಂಡತಿ ಪೂಜೆ ಮಾಡೋದಕ್ಕೆ, ನೀನ್ ನಕ್ಕ ತಲೆಗಿಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಹೂ ಬೇಕಲ್ವೇನೋ? ಒಂದ್ ಕೆಲ್ಸ ಮಾಡಿ, ಎಲ್ರನ್ನ ನನ್ನ ಹತ್ರ ಕಳಿಸ್ಬಿಡಿ. ಹೂವಲ್ಲಿ ಇಟ್ಕೊಂಡು ನೋಡ್ಕೋತೀನಿ. ಏನೋ ಕಳಿಸ್ತೀರಾ? ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನಿಸ್ತಿದೆ ಕಣ್ರೋ. ಒಂದ್ ಕೆಲ್ಸ ಮಾಡೋಣ, ಈ ಹೂ ತಿಂದವನ್ಗೆ ನಿಗದಿಪಡಿಸಿರೋ ಬೆಲೆಗಿಂತನೂ ಡಬಲ್ ಕೊಡ್ತೀನಿ. ಹೋಗ್ಲಿ, 3 ಕೊಡ್ತೀನಿ. ಏಯ್, ಅದು ಔಷಧಿ ಹೊಡೆದ್ರು ಹೂ ಕಣೋ, ಹಿಂದಕ್ಕೆ ಹೋಗು. ಏಯ್, ನಿನಗೆ 5 ನಿಮಿಷನೇ ಟೈಮ್ ಕೊಡ್ತಿದ್ದೀನಿ. ಅಲ್ಲಣ್ಣ, ನಿಂಗೇನಾದ್ರು ಹುಚ್ಚ? ಆಪತ್ ಅನ್ಕೋಬೇಡ, ನಡಿ. ನನಗೆ ದುಡ್ಡು ಬೇಕು, ಅಮ್ಮನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ನೀವು ಹೋಗ. ನಾನ್ ತಿಂತೀನಪ್ಪ, ನಾನ್ ತಿಂತೀನಿ. ನಂಗ್ ದುಡ್ಡು ಬೇಕು. ಅಯ್ಯೋ ಅಣ್ಣ, ಹೋಗಿ ತೆಗಿ.
ವರ್ಷ ರೈತನ ಕಣ್ಣಲ್ಲಿ ಕಣ್ಣೀರು ಹಾಕಿಸ್ಬಾರ್ದು. ಭೂಮಿ ತಾಯತ್ನ ಮೆಚ್ಚಲ್ಲ. ಅವ್ರಿಗೆ ಕೊಡ್ಬೇಕಾಗಿರೋದನ್ನ ಸೆಟ್ಲ್ ಮಾಡಿ ಕೊಟ್ಟು ಕಳ್ಸು. ಓಕೆ ಅಣ್ಣ. ಏ ಬರ್ರೋ. ಹೇಳ್ತಿಲ್ಲ ಸರ್. ಏಯ್ ಅಣ್ಣ ಆ ಎಸ್ ಐಗೆ ಫೋನ್ ಮಾಡು. ಸರ್, ಇನ್ನೊಂದು ಸ್ವಲ್ಪ ಹೊಡೆದ್ರೆ ಸತ್ತೋಗ್ಬಿಡ್ತಾನೆ ಸರ್. ಸಾವಿನ ದಡ ಕರ್ಕೊಂಡು ಹೋದ್ರೇನೆ ನಿಜ ಹೇಳೋದು. ನೀನು ಹೊಸ ಹುಡುಗ, ಕಲ್ತ್ಕೊಳಪ್ಪ. ಕಲ್ತ್ಕೋ. ಸರ್ ಫೋನ್. ನಿಮ್ ಊರಿಗೆ ಬಂದು ನಿಮ್ಮವ್ರನ್ನೇ ಹೊಡೆದಿದ್ದಾನೆ ಅಂತಂದ್ರೆ ಅವನ್ ಸಾಮಾನ್ಯದವನಲ್ಲ. ಹೊಸಬ ಅಲ್ವಾ, ಬೇಗ ಸಿಕ್ಬಿಡ್ತಾನೆ. ಪಕ್ತೂರಲ್ಲಿ ಹುಡ್ಕಕ್ ಹೇಳ್ತೀನಿ, ನೀವ್ ಆರಾಮಾಗಿರಿ. ಟ್ರೈನ್ ಜೊತೆಗೆ ಸ್ಟೇಷನ್ ಪೂರ್ತಿ ಹುಡುಕಿದೀವಿ ಮೇಡಮ್, ಅವನು ವೈಜಾಗಲ್ಲಿ ಇಳಿದಿಲ್ಲ. ಹೈದ್ರಾಬಾದಲ್ಲಿ ಟ್ರೈನ್ ಹತ್ತದವನು ವೈಸಾಕಲ್ಲಿ ಇಳಿಲಿಲ್ಲ ಅಂದ್ರೆ ಮಧ್ಯದಲ್ಲಿ ಎಲ್ಲೋ ಇಳ್ದಿರ್ತಾನೆ. ಹುಡುಕಿ, ಆ ಟ್ರೈನ್ ಯಾವ್ಯಾವ ಸ್ಟೇಷನಲ್ಲಿ ನಿಂತಿತ್ತೋ ಆ ಪ್ರತಿಯೊಂದು ಊರು ಇಂಚಿಂಚು ಹುಡುಕಿ. ಯಾವನು ಅವನು? ತೆಗೆದ್ ಬಿಟ್ರೆ ಬೊಂಬೈಲ್ ಬೀಳ್ಬೇಕು. ಹುಡುಕ್ ನನ್ ಮಕ್ಳ. ನನ್ ಗಾಡಿನ ಸಿಕ್ಕಿದ್ದ ನಿನ್ಗೆ? ಏನಿವ್ನು ನಿಜವಾಗ್ಲೂ ಸತ್ತೋಗ್ಬಿಟ್ನಾ? ಇಲ್ ನೋಡಿಲಿ, ಎದ್ದೇಳು. ಹಲೋ, ನಿನ್ನೆ ಏನಿದು ಹೊಗೆ ಹಾಕೊಂಡ್ಬಿಟ್ನಾ? ಓಯ್, ಯಾರಪ್ಪ ನೀನು? ಈ ರಾಜ್ಯದಲ್ಲಿ ನೋಡೇ ಇಲ್ಲ ನಿನ್ನ. ಅಯ್ಯೋ, ಮೈ ಇಷ್ಟೊಂದು ಬಿಸಿಯಾಗಿದೆ. ಈ ಚಳಿಗಿಲ್ಲೇ ಬಿಟ್ರೆ ಇವನ್ ಮಧ್ಯರಾತ್ರಿನೇ ಸತ್ತೋಗ್ತಾನೆ. ಅಯ್ಯೋ, ಸೂರ್ಯೇಣ ತೈಜೇಶಿ ಶಶಕ. ಏ ದರಿದ್ರ, ಇದ್ದೇಳು. ಎಷ್ಟೊತ್ತು ಮನಿಕತ್ತೀಯ? ಇದೇಳು ಮೇಕೆ. ಅದೇ ತಿಂಡಿ, ಅದೇ ನಿದ್ರೆ, ಅದೇ ಸ್ನಾನ. ನಾಚಿಕೆ ಆಗ್ತಿಲ್ವಾ? ಪುನರ್ದಿನೈವೀಕರಣ. ಮತ್ತೆ ಬೆಳಿಗ್ಗೆ ಆಯ್ತು ನಿನ್ ಜನ್ಮಕ್ಕೆ. ಮೌ ಮಂಗಮ್ಮ, ಆ ರೀತಿ ಮೂತಿ ಇಟ್ಕೊಂಡು ಕೆಲಸ ಮಾಡೋ ಬದಲು ಯಾವ್ದಾದ್ರು ಹಾಡು ಹೇಳ್ಕೊಂಡು ಕೆಲಸ ಮಾಡ್ಬೋದಲ್ವಾ? ಕೆಲಸ ಮಾಡೋದು ಗೊತ್ತಾಗಲ್ಲ ಅಲ್ವಾ ಅವಾಗ? ಅತ್ತೆ ಇಲ್ಲದೆ ಸೊಸೆ ಹೇಗಮ್ಮ, ಅದು ಸೊಸೆ ಇಲ್ಲದೆ ಅತ್ತೆ ಹೇಗಮ್ಮ. ಮಲಗಿದ್ದವನು ಸುಮ್ನೆ ಮಲಗಿದ್ದ, ಮತ್ತೆ ಎದ್ದೇಳ್ದೆ ಬೆಳಿಗ್ಗೆ. ಎಷ್ಟು ದಿವಸ ಅಂತ ಯೋಚನೆ ಮಾಡು ಮಾನವ. ಈ ಕೆಲ್ಸನ ಬದಲಾಯಿಸಲ್ವಾ? ಇದು ಯಾಕೆ ಅಂತ ಯೋಚನೆ ಮಾಡಲ್ವಾ ಮಾನವ? ಉತ್ತಿಷ್ಟತ, ಇದನ್ನ ಯೋಚನೆ ಮಾಡು ಮಾನವ. ಎಷ್ಟು ಅತ್ತೆ ದಿವಸ ಇಲ್ಲದೆ ಸೊಸೆ ಹೇಗಮ್ಮ. ಮಂಡಿಯನ್ನು ಪುಡಿ ಮಾಡು ಅಂತ ಹೇಳ್ತಾರೆ. ಗುಡ್ಡಲಿಂಗಿ ಹಾಡು ನಿಲ್ಸಿದ್ರಲ್ಲ ಯಾಕೆ? ನಾನ್ ಹಾಡ್ಲಾ? ಅತ್ತೆ ಇಲ್ಲದೇನೆ ಸೊಸೆ ಹೇಗಮ್ಮ, ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕಮ್ಮ. ಸತ್ತಿ! ಯಾರ ನೀನು? ನಿಂತ್ಕೊಳ್ಳೋ. ಛೇ, ಸ್ವಲ್ಪದ್ರಲ್ಲಿ ಮಿಸ್ ಆಗ್ಬಿಡ್ತು. ಇಲ್ಲ ಅಂದ್ರೆ ಸತ್ತಿ ಪಾವನ ಆಗ್ಬಿಡ್ತಿದ್ದ.